ವೆಲ್ಕಮ್ ಟು ಜಿ ಎಚ್ ಮ್ಯಾಥ್ಸ್ ಟು. ನೋಡಿ, ಈಗ ನಾನು ಕಾನಿಕ್ ಸೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಾನಿಕ್ ಸೆಕ್ಷನ್ಸಲ್ಲಿ ಸರ್ಕಲ್, ಪ್ಯಾರಾಬೋಲಾ, ಎಲಿಪ್ಸ್ ಆ್ಯಂಡ್ ಹೈಪರ್ಬೋಲಾ. ಓಕೆ, ಸರ್ಕಲ್ಸ್ ಬಗ್ಗೆ ಆದರೆ ಡಿಸ್ಕಸ್ ಮಾಡಿದ್ದೇನೆ. ಪ್ಯಾರಾಬೋಲಾ ಒಟ್ಟು 8 ಶೇಪ್ಸ್ ಬರುತ್ತೆ. ದೇರ್ ಆರ್ 8 ಶೇಪ್ಸ್ ಆಫ್ ಪ್ಯಾರಾಬೋಲಾ. ಓಕೆ, 8 ಶೇಪ್ಸ್ ಆಫ್ ಪ್ಯಾರಾಬೋಲಾ. ಅದರಲ್ಲಿ ಫಸ್ಟ್ ಒನ್, ದ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದಿ ಪ್ಯಾರಾಬೋಲಾ y² is equal to 4ax, ವೇರ್ a is greater than 0. ಶೇಪ್ ಯಾವ ಥರ ಇರುತ್ತೆ? y² is equal to 4ax ಅಂದರೆ ಜನರಲ್ಲ ಬರೀತೇನೆ, ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್. ಓಕೆ, ನೋಡಿ, ಕಾನಿಕ್ ಸೆಟ್ ಆಫ್ ಪಾಯಿಂಟ್ಸ್ ಪಾಸಿಂಗ್ ಥ್ರೂ ಆರಿಜಿನ್. ಓಕೆ, here P locus of a point ಅಂದರೆ ವೇರಿಯಬಲ್ ಪಾಯಿಂಟ್, ಇದು ಫೋಕಸ್. ಓಕೆ, ನೋಡಿ, ಇಲ್ಲಿಂದಲಿರ್ತಕ್ಕಂಥ ಲೆಂತ್ ಎ, ಇಲ್ಲಿದೆಯಲ್ಲ ಎ, ಇಲ್ಲಿಂದ ಇರ್ತಕ್ಕಂಥ ಲೆಂತು ಎ, ಅದೇ ಲೆಂತಲ್ಲಿ ಎ ಇಲ್ಲಿರಬೇಕು. ಈ ಡಿಸ್ಟೆನ್ಸಲ್ಲೇ ಈ ಡಿಸ್ಟೆನ್ಸ್ ಇರಬೇಕು. ನೋಡಿ, ಜನರೆಲ್ಲ ಬರೀತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಓಕೆ, ಇದ್ರ ಡಿಸ್ಟೆನ್ಸು ಏನೇ ಇರಬೇಕು. ಇದನ್ನು ಝೆಡ್ ಅಂತ ಡಿನೋಟ್ ಮಾಡ್ತೇನೆ. ಓಕೆ, ಪ್ರೂವ್ ಮಾಡ್ಬೇಕಾದ್ರೆ ಡ್ರಾ ಮಾಡ್ಕೊಂಡು ಮಾಡಿರ್ತೀವಿ. ನಾನು ಫಿಗರ್ ಬರಿತಾ ಇದ್ದೀನಿ, ಒಟ್ಟು 8 ಶೇಪ್ ಬರಿತಾ ಇದ್ದೀನಿ. ಇಲ್ಲಿಂದ ಇರ್ತಕ್ಕಂಥ ಲೆಂತ್ ಎ ಆದರೆ ಕೋಆರ್ಡಿನೇಟ್ಸ್ ಆಫ್ ಎಸ್ ಅಂದರೆ ಫೋಕಸ್ a,0. ಇಲ್ಲಿಂದ ಇರ್ತಕ್ಕಂಥ ಲೆಂತ್ ಎ ಆಗೋದ್ರೆ ಲೆಫ್ಟ್ ಸೈಡ್ ಆದರೂ ಲೆಂತ್ ಅಂತ ಎ ತೊಗೊಬೇಕು. ಮಾಡಲಸ್ ಆಫ್ ಮೈನಸ್ ಎ ಈಸ್ ಈಕ್ವಲ್ ಟು ಎ. ಕೋಆರ್ಡಿನೇಟ್ ಇದನ್ನು ಝೆಡ್ ಅಂತ ಡಿನೋಟ್ ಮಾಡಿದ್ದಾನೆ, ಕೋಆರ್ಡಿನೇಟ್ಸ್ ಮೈನಸ್ a,0. ಓಕೆ, ಈಗ ಇದರಲ್ಲಿ ನೋಡಿ, ವರ್ಟೆಕ್ಸ್ ಅಂದರೆ ಕರ್ವ್ ಆರಿಜಿನ್ ಇರೋ ಟಚ್ ಆಗಿದೆಯಲ್ಲ, ಅದಕ್ಕೆ ವರ್ಟೆಕ್ಸ್ ಅಂತ ಕರಿತೀವಿ. 0,0. ದ ಕರ್ವ್ ಟುವರ್ಡ್ಸ್ ಎಕ್ಸ್ ಆ್ಯಕ್ಸಿಸ್. ವಾಟ್ ಇಸ್ ದ ಆ್ಯಕ್ಸಿಸ್ ಆಫ್ ದಿ ಪ್ಯಾರಾಬೋಲಾ ಅಂದರೆ ಆ್ಯಕ್ಸಿಸ್ ಆಫ್ ದಿ ಪ್ಯಾರಾಬೋಲಾ ಈಸ್ ಎಕ್ಸ್ ಆ್ಯಕ್ಸಿಸ್, ದಟ್ ಈಸ್ y is equal to 0. ಈ ವೈ ಆ್ಯಕ್ಸಿಸ್ಸು ಇಲ್ಲಿ ಟಚ್ ಆಗಿರೋದ್ರಿಂದ ಈ ಕರ್ವ್ಗೆ ಇದನ್ನು ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟ್ ಆಫ್ ದಿಸ್ ಪ್ಯಾರಾಬೋಲಾ ಈಸ್ ವೈ ಆ್ಯಕ್ಸಿಸ್, ದಟ್ ಈಸ್ ಈಕ್ವೇಷನ್ x is equal to 0. ವರ್ಟೆಕ್ಸ್ ಆಯಿತು, ನೆಕ್ಸ್ಟ್ ಆ್ಯಕ್ಸಿಸ್ ಆಯಿತು, ಇದನ್ನು ಟ್ಯಾಂಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಫೋಕಸ್ ಈಸ್ ಡಿನೋಟೆಡ್ ಬೈ ಎಸ್. ಫೋಕಸ್ ಅಂದ ತಕ್ಷಣ ಅದು ಕೋಆರ್ಡಿನೇಟ್ಸ್ a,0. ಇದ್ರ ಕೋಆರ್ಡಿನೇಟ್ಸು ಮೈನಸ್ a,0. ಇದನ್ನು ಡೈರೆಕ್ಟ್ರಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಎಲ್. ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು ಎಲ್ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ವಿಚ್ ಇಸ್ ಎಕ್ಸ್ ಕೋಆರ್ಡಿನೇಟ್ ಯಾರು ಮೈನಸ್ ಎ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಈಸ್ ದ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್. ಈ ಲೈನ್ ಇದೆಯಲ್ಲ, ಅದನ್ನು ಡೈರೆಕ್ಟ್ರಿಕ್ಸ್ ಅಂತ ಕರಿತೀವಿ. ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ. ಇದನ್ನು ಎಕ್ಸ್ ಪ್ಲಸ್ ಎ ಈಸ್ ಈಕ್ವಲ್ ಟು 0 ಅಂತ ಬೇಕಾದ್ರೂ ಕರಿಬೋದು. ಮೈನಸ್ ಲೆಫ್ಟಿಗೆ ಬಂದರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್, ದ ಲೈನ್ ಪಾಸಿಂಗ್ ಥ್ರೂ ದ ಫೋಕಸ್ ಆ್ಯಂಡ್ ಕಟ್ಸ್ ಆನ್ ದಿ ಎಂಡ್ಸ್ ಆಫ್ ದಿ ಕರ್ವ್. ಒಂದು ಲೈನು ಫೋಕಸ್ ಮುಖಾಂತರನೇ ಪಾಸ್ ಆಗಬೇಕು. ಈ ಕರ್ವ್ ಎಂಡ್ ಆಗಿದೆ, ಇದನ್ನು L1 ಅಂತ ಕರೆಯೋಣ, L2 ಅಂತ ಕರೆಯೋಣ. ಇದನ್ನು ಲ್ಯಾಟಸ್ ರೆಕ್ಟಮ್. ದ ಲೈನ್ ಪಾಸಿಂಗ್ ಥ್ರೂ ಫೋಕಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್. ಸುಮ್ಮನೆ ಲೈನ್ನ ನೀವು ಫೋಕಸ್ ಮುಖಾಂತರ ಸರ್ ಹಿಂಗೆ ಮಾಡ್ಬೋದು ಅಂದರೆ ಮಾಡೋಂಗಿಲ್ಲ, ಈ ಥರ ಮಾಡಬಾರ್ದು. ಓಕೆ, ಪರ್ಪೆಂಡಿಕ್ಯುಲರ್ ಆಗಿರಬೇಕು ಎಕ್ಸ್ ಆ್ಯಕ್ಸ್ಗೆ. ಅದನ್ನು ನಾವು ಲ್ಯಾಟಸ್ ರೆಕ್ಟಮ್ ಅಂತ ಕರಿತೀವಿ, LR. ವಾಟ್ ಈಸ್ ದ ಈಕ್ವೇಷನ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂದರೆ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಈಕ್ವೇಷನ್ ಆಫ್ ಲ್ಯಾಟಸ್ ರೆಕ್ಟಮ್ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಇಲ್ಲಿಂದ ಇರ್ತಕ್ಕಂಥ ಲೆಂತ್ ಎ, ಎಕ್ಸ್ ಈಸ್ ಈಕ್ವಲ್ ಟು ಎ ಇಸ್ ದ ಈಕ್ವೇಷನ್ ಆಫ್ ಲ್ಯಾಟಸ್ ರೆಕ್ಟಮ್, ಆರ್ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು 0. ಓಕೆ, ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಆಗಿದೆ ಎಕ್ಸ್ ಈಕ್ವಲ್ ಟು ಮೈನಸ್ ಎ. ನೆಕ್ಸ್ಟ್, ಎಂಡ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ L1 ಮತ್ತು L2. L1 ಇಲ್ಲಿಂದ ಇಲ್ಲಿರ್ತಕ್ಕಂಥ ಲೆಂತ್ ಎ ಆಗಿರೋದ್ರಿಂದ a,0, a,2a. ಎಂಡ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ L1 a,2a. ಸರ್ ಎ ಓಕೆ, 2 ಹೆಂಗೆ ಬಂತು ಸರ್? ಇಲ್ಲಿ ಈಕ್ವೇಷನ್ಸ್ ಇದೆಯಲ್ಲ, y² is equal to 4ax
ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಅಂದರೆ ಎ ಇಂಟು ಎ ಸ್ಕ್ವೇರ್ 4a ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ 2a ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ವೈ ಕೋಆರ್ಡಿನೇಟ್ ಇಸ್ ಈಕ್ವಲ್ ಟು 2a L2 ಏನಾಗುತ್ತೆ a, -2a ಯಾಕೆ ಮೈನಸ್ ಆಯಿತು ಫೋರ್ತ್ ಕ್ವಾಡ್ರಂಟಲ್ಲಿ ವೈ ಕೋಆರ್ಡಿನೇಟ್ ಈಸ್ ನೆಗೆಟಿವ್ ಅಲ್ಲಿಗೆ L2 ಈಸ್ a, -2a ಅಲ್ಲಿಗೆ L1 a, 2a ಫಸ್ಟ್ ಕ್ವಾಡ್ರೆಂಟು L2 ಫೋರ್ತ್ ಕ್ವಾಡ್ರೆಂಟು a, -2a ಆರ್ ದಿ ಎಂಡ್ಸ್ ಆಫ್ ದಿ ಲ್ಯಾಟಿಸ್ ರೆಕ್ಟಮ್. ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಇಲ್ಲಿಂದ ಇರ್ತಕ್ಕಂಥ ಲೆಂತು ಇದೆಷ್ಟಿದೆ 2a ಅಂದರೆ ಏನು ಇಲ್ಲಿಂದ ಇರ್ತಕ್ಕಂಥ ಲೆಂತು ಇದ್ರ ಲೆಂತ್ ಎಷ್ಟು 2a. ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಆಫ್ ದಿ ಪ್ಯಾರಾಬೋಲಾ ಯಾವುದೇ ಪ್ಯಾರಾಬೋಲಾ ಆಗಿರಲಿ 8 ಟೈಪ್ಸ್ ಇದೆ ಎಲ್ಲಕ್ಕೂ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಯಾವಾಗಲೂ 4a. ಓಕೆ ಮಾಡಲಸ್ ಅಂತ ಬರೆಯೋಣ. ಲೆಂತ್ ಅಂತ ಬಂದಾಗ ಪಾಸಿಟಿವ್. ಲೆಂತ್ ಆಫ್ ಸೆಮಿ ಲ್ಯಾಟಿಸ್ ರೆಕ್ಟಮ್ ಅರ್ಧ ಇಲ್ಲಿಂದ ಇರತಕ್ಕಂಥ ಲೆಂತ್ ಎಷ್ಟು ಅಂದರೆ 2a. ಲೆಂತ್ ಆಫ್ ಸೆಮಿ ಲ್ಯಾಟಿಸ್ ರೆಕ್ಟಮ್ ಇಸ್ 2a. ಓಕೆ ಎಕ್ಸೆಂಟ್ರಿಸಿಟಿ ಆಫ್ ದಿ ಪ್ಯಾರಾಬೋಲಾ ಈಸ್ ಈಕ್ವಲ್ ಟು 1. ಎಕ್ಸೆಂಟ್ರಿಸಿಟಿ ಆಫ್ ದಿ ಪ್ಯಾರಾಬೋಲಾ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು 1. ಇಷ್ಟು ರಿಸಲ್ಟ್ಸು ನಮಗೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದಿ ಪ್ಯಾರಾಬೋಲಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x a ಗ್ರೇಟರ್ ದೆನ್ 0 ಅಂದರೆ ಕರ್ವ್ ಟುವರ್ಡ್ಸ್ ರೈಟ್ ಸೈಡ್. ಓಕೆ ರೈಟ್ ಸೈಡ್ ಆಗಿರೋದ್ರಿಂದ a ಗ್ರೇಟರ್ ದೆನ್ 0 ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಇನ್ನು 7 ಶೇಪ್ಸ್ ಆಫ್ ಪ್ಯಾರಾಬೋಲಾ ಡಿಸ್ಕಸ್ ಮಾಡ್ತೇನೆ. ನಾನು GH ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಓಕೆ ಥ್ಯಾಂಕ್ ಯು. ಇಷ್ಟು ರಿಸಲ್ಟ್ಸ್ ಗೊತ್ತಾಯಿತು ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರೆ ಸಾಲ್ವ್ ಮಾಡ್ಬೋದು ನಾವು. CETಗೆ ಯಾವುದೇ ಕ್ವಶನ್ಸ್ ಕೇಳಲಿ ಈಗ ಫಸ್ಟ್ ಇಷ್ಟು ರಿಸಲ್ಟ್ಸ್ ನಮಗೆ ಗೊತ್ತಿರಬೇಕು. ಓಕೆ ಇಷ್ಟು ರಿಸಲ್ಟ್ಸ್ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಆಟೋಮೆಟಿಕಲಿ ಯಾವ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಒಟ್ಟು ರಿಮೈನಿಂಗ್ 7 ಇದೆ ಮತ್ತು 4 ಟೈಪ್ಸು ಎಲಿಪ್ಸ್ ಇದೆ. ದೇರ್ ಆರ್ 4 ಟೈಪ್ಸ್ ಆ್ಯಂಡ್ 4 ಶೇಪ್ಸ್ ಆಫ್ ಎಲಿಪ್ಸ್, 5 ಟೈಪ್ಸ್ ಆ್ಯಂಡ್ ಶೇಪ್ಸ್ ಆಫ್ ಹೈಪರ್ಬೋಲಾ. ಇದರಲ್ಲಿ 4 + 1 ಒಂದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಬರುತ್ತೆ. ಓಕೆ ಇಷ್ಟನ್ನು ನಾನು ಇಂಡಿವಿಜುವಲಾಗಿ ಒಂದೊಂದೇ ಫಿಗರು ಮತ್ತು ಎಕ್ಸ್ಪ್ಲನೇಷನನ್ನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಓಕೆ ಥ್ಯಾಂಕ್ ಯು.